ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಮಾಡೋಣ ಮಲ್ಟಿಗ್ರೇನ್ ಆಟ ಚಪಾತಿ. ರಿಚ್ ಇನ್ ವಿಟಮಿನ್ಸು, ಫೈಬರು, ಪ್ರೋಟೀನು, ಐರನ್ನು ಎಲ್ಲ ಒಂದರಲ್ಲೇ ಸಿಗ್ತಾಯಿದೆ. ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಈ ರೀತಿ ಮಾಡ್ಕೊಂಡು ತಿಂದರೆ ಎಲ್ಲ ವಿಟಮಿನ್ಸು ಸಿಗುತ್ತೆ. ನಮಗೆ ಮಕ್ಕಳಿಗೆ ಕೂಡ ಎಲ್ಲ ಪೋಷಕಾಂಶಗಳು ಸಿಗುತ್ತೆ. ಪ್ರತಿದಿನ ಚಪಾತಿ ತಿಂದು ತಿಂದು ಬೇಜಾರಾಗಿದ್ದರೆ ಈ ರೀತಿ ಮಾಡಿ ನೋಡಿ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ. ಅದರೊಳಗೆ 1 ಕಪ್ಪಷ್ಟು ಗೋಧಿ ಹಿಟ್ಟು, 1 ಕಪ್ಪಷ್ಟು ಜೋಳದ ಹಿಟ್ಟು, ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು. ನೀವು ಬೇಕಾದರೆ 1 ಕಪ್ ಹಾಕ್ಕೋಬೋದು, ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. 1 ಕಪ್ಪು ಅಕ್ಕಿ ಹಿಟ್ಟು, 1 ಕಪ್ಪಷ್ಟು ರಾಗಿ ಹಿಟ್ಟು. ನೀವು ಬೇಕಾದರೆ ಮೆಕ್ಕೆಜೋಳದ ಹಿಟ್ಟು ಅಥವಾ ಸಜ್ಜೆ ಹಿಟ್ಟು, ಸೋಯಾಬೀನು ಹಾಕ್ಕೋಬೋದು, ಇನ್ನೂ ರುಚಿಯಾಗಿರುತ್ತೆ. ನಾನು ಸ್ವಲ್ಪ ಅಜ್ವೈನ್ ಹಾಕ್ಕೊಂಡಿದ್ದೀನಿ. ನೀವು ಜೀರಿಗೆ ಕೂಡ ಹಾಕ್ಕೋಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಉಗುರು ಬೆಚ್ಚಗಿನ ನೀರು ತೊಗೊಂಡ್ಬಿಟ್ಟು ನಾವು ಗಟ್ಟಿಯಾಗಿ ಚಪಾತಿ ಅದಕ್ಕೆ ಕಲಿಸ್ಕೋಬೇಕು. ತುಂಬ ಹೊತ್ತು ಹಿಟ್ಟು ಕಲಸಿ ಇಡಬೇಡಿ, ಯಾಕಂದರೆ ಜೋಳ ಎಲ್ಲ ಇರುತ್ತಲ್ಲ, ಅದಕ್ಕೆ ಕಲಿಸ್ಬಿಟ್ಟು ಒಂದು 2 ನಿಮಿಷದಲ್ಲಿ ಚಪಾತಿನ ಮಾಡೋದಕ್ಕೆ ತಗೊಳ್ಳಿ. ಇಲ್ಲ ಅಂದರೆ ಅದು ನೀರು ಬಿಟ್ಕೊಂಡು ಚಪಾತಿ ಲಟ್ಸೋದಕ್ಕೆ ಬರಲ್ಲ. ಸಣ್ಣ ಉಳ್ಳೆ ತೊಗೊಂಡು ರೌಂಡಾಗಿ ಲಟ್ಟಿಸ್ಕೊಂಡು ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಕೊಳ್ಳಿ. ಸ್ವಲ್ಪ ಗೋಧಿ ಹಿಟ್ಟನ್ನ ಸ್ಪ್ರೆಡ್ ಮಾಡಿದ್ದೀನಿ. ನಾನಿಲ್ಲಿ ಸ್ಕ್ವೇರ್ ಶೇಪ್ ಕೊಡ್ತಾಯಿದ್ದೀನಿ. ಶೇಪ್ ನೀವು ಯಾವ್ದು ಬೇಕಾದರೂ ಕೊಡ್ಬೋದು. ಮಕ್ಕಳಿಗೆ ಕೊಡಬೇಕಾದ್ರೆ ಶೇಪ್ ಸ್ವಲ್ಪ ನೋಡ್ತಾರೆ ಮಕ್ಕಳು, ಅಟ್ರಾಕ್ಷನ್ ಆಗುತ್ತೆ ಅವ್ರಿಗೆ. ಅವ್ರು ತಿನ್ನೋದಕ್ಕಿಂತ ಅವರು ಕಣ್ಣಿಗೆ ಕಾಣೋದೇ ತುಂಬ ಇಂಪಾರ್ಟೆಂಟ್ ಕೊಡ್ತಾರೆ ಮಕ್ಕಳು. ನಾನಿಲ್ಲಿ ಸ್ಕ್ವೇರ್ ಶೇಪ್ ಮಾಡಿದ್ದೀನಿ. ನೀವು ಬೇಕಾದರೆ ಟ್ರಯಾಂಗಲ್ ಮಾಡ್ಕೊಳ್ಳಿ, ರೌಂಡ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಪ್ಯಾನ್ಗೆ ತುಪ್ಪ ಅಥವಾ ಎಣ್ಣೆ ಸವರ್ಕೊಳ್ಳಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ತುಂಬ ರುಚಿಯಾಗತ್ತೆ. ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಮಾಡ್ಕೊಂಡು ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಡಿಫ್ರೆಂಟಾಗಿ ಯಾರು ಗೆಸ್ಟ್ ಬಂದ್ರೂ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಮ್ಮ ಚಪಾತಿ ರೆಡಿ ಆಗ್ತಾಯಿದೆ. ನೀವು ಯಾವುದೇ ಸಾಗು ಅಥವಾ ಚಟ್ನಿ, ಮೊಸರು ಅಥವಾ ಯಾವುದೋ ಶೇಂಗಾ ಹಿಂಡಿ ಅಥವಾ ಅಗಸಿ ಹಿಂಡಿ ಯಾವುದಾದ್ರ ಜೊತೆನೂ ನೆಂಚ್ಕೊಂಡು ತಿನ್ಬೋದು, ಅಥವಾ ಉಪ್ಪಿನಕಾಯಿ ಜೊತೆನೂ ತಿನ್ಬೋದು, ಅಥವಾ ಮುರಬ್ಬ, ಜಾಮು, ಕೆಚ್ಚಪ್ಪು ಏನಾದರೂ ಸ್ವಲ್ಪ ಹಾಕಿ ಕೊಟ್ಟರೆ ಮಕ್ಕಳಿಗೆ ಅದ್ರ ಜೊತೆ ತಿಂದ್ರೂ ನಡೆಯುತ್ತೆ. ಸ್ವಲ್ಪ ದಪ್ಪ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ತೆಳ್ಳಗೆ ಲಟ್ಸಿದ್ದೀನಿ. ನೋಡಿ, ಚಪಾತಿ ಎಲ್ಲ ರೆಡಿ ಆಗಿಬಿಟ್ಟಿದೆ. ಮನೆಯಲ್ಲಿ ಟ್ರೈ ಮಾಡಿ, ಮಕ್ಕಳಿಗೆ ಬಾಕ್ಸ್ಗೆ ಕೂಡ ಕೊಡಿ. ಹೇಗಾಗಿದೆ ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.